ये जो मोबाइल आप देख रहे हैं ना, ये जो मोबाइल आप देख रहे हैं ना, इसके ऊपर मेड इन चाइना नहीं होना चाहिए, ಮೇಡ್ ಇನ್ ಬಿಹಾರ್ ಹೋನಾ ಚಾಹಿಯೆ. ಅಪ್ರಸ್ತುತ ಕಣ್ರಿ ಈ ಡೆಲ್ಲಿಯ ಒಂದು ಛಟ್ ಪೂಜಾದ ವಿಷಯನ ಹೇಳ್ಕೊಂಬಂದಿರೋದೇ ಅಪ್ರಸ್ತುತ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಹೀನಾಯವಾಗಿ ಸೋತೋಗ್ಬಿಟ್ಟ ಮೇಲೆ ಡೆಲ್ಲಿಯಲ್ಲಿ ಇವಾಗ ಅದಕ್ಕೆ ವಿವಾದವನ್ನು ಉಂಟು ಮಾಡಿರೋದು. ಪ್ರಧಾನಮಂತ್ರಿಯವರು ಆರ್ಟಿಫಿಷಿಯಲ್ ಆಗಿ ಅಂದರೆ ಕೃತಕವಾಗಿ ಯಮುನೆಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮಿನರಲ್ ವಾಟರ್ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ವಿವಾದವನ್ನು ಸೃಷ್ಟಿ ಮಾಡಬೇಕಲ್ಲ. ವಿವಾದವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ರಾಜಕಾರಣವನ್ನು ಮಾಡಬೇಕಲ್ಲ. ಇದೇ ಅಲ್ವಾ ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಅವರು ಮಾಡಲ್ಲ, ಮಾಡೋವ್ರಿಗೂ ಬಿಡಲ್ಲ. ಇದು ಇವರ ಒಂದು ಲಕ್ಷಣ ದೇಶದಲ್ಲಿರುವಂಥ ರಾಜಕೀಯ ಪಕ್ಷಗಳದ್ದು. ಇವಾಗ ಜನನಾಯಕ್ ಅನ್ನೋಂಥ ಬ್ಯಾನರ್ಗಳನ್ನು ಕಾಂಗ್ರೆಸ್ ಅವರು ಹಾಕಿದ್ದಕ್ಕೆ ಇವಾಗ ಅಲ್ಲಿನ ಜನ ವಿರುದ್ಧ ಸಿಡಿದು ಬಿದ್ದಿದ್ದಾರೆ. ಅಂದರೆ ಬಿಹಾರಿಗಳ ಮನಸ್ಥಿತಿಯಲ್ಲಿ ಕರ್ಪೂರಿ ಅವರಿದ್ರಲ್ಲ ಮುಖ್ಯಮಂತ್ರಿಗಳು, ಅವರು ಜನನಾಯಕರಾಗಿ ಇವತ್ತಿಗೂ ಇದ್ದಾರೆ ಅಂತ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ದೇಶದಲ್ಲಿ ಉತ್ಪಾದನೆಯಾದಂಥ ಉತ್ಪಾದನೆಯ ಮೇಲೆ ಯಾವ ವಿಧವಾಗಿ ಬರಿಬೇಕು ಅನ್ನುವಂಥ ವಿವೇಚನೆ ಇಲ್ಲದೆ ಇರತಕ್ಕಂತಹ ಒಬ್ಬರು ಯುವ ನಾಯಕ ಮುಂದೆ ದೇಶದ ಭಾವಿ ಪ್ರಧಾನಮಂತ್ರಿ ಹೇಗಾಗ್ತಾರೆ ಅನ್ನುವಂಥ ವಿಷಯನ ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋನಿದ್ದೀನಿ. ಸ್ನೇಹಿತರೆ, ಯಾರೂ ಅನ್ಯತಾ ಭಾವಿಸಬಾರ್ದು. ಯಾಕೆ ಅಂತೇಳಿದ್ರೆ ದೇಶದಲ್ಲಿ ಇವತ್ತು ಚುನಾವಣೆಗಳ ಮಹಾಪರ್ವ ಶುರುವಾಗಿದೆ. ಇನ್ನು ಕಳೆದ 1 ವರ್ಷಗಳ ಕಾಲ ಚುನಾವಣೆಗಳು ನಿರಂತರವಾಗಿ ನಡ್ಕೊಳ್ತಾ ಹೋಗ್ತಿರ್ತವೆ. ಹಾಗಾಗಿ ಈಗ ಬಿಹಾರದ ಚುನಾವಣೆ 6 ಮತ್ತು 11ನೇ ತಾರೀಕು ನವಂಬರ್ಗೆ ಇರ್ತಕ್ಕಂಥದ್ದು. ಈಗಾಗಲೇ ಚುನಾವಣೆಯ ಪ್ರಚಾರದಿಂದ ಪಕ್ಕಕ್ಕೆ ಸರಿದಿದ್ದ ಭಾವಿ ಪ್ರಧಾನಮಂತ್ರಿ ಅಂತ ಬಿಂಬಿಸಲಾಗ್ತಾ ಇರುವಂತಹ ಯುವ ನಾಯಕ ರಾಹುಲ್ ಗಾಂಧಿಯವರು ನಿನ್ನೆ ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆ ಮೊನ್ನೆ ಪ್ರಚಾರದಲ್ಲಿ ಅವರು ಏನಂತ ಹೇಳಿದ್ದಾರೆ ಅಂತೇಳಿದ್ರೆ, ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ನಿಂದಿಸ್ತಕ್ಕಂಥದ್ದು, ಮತಕ್ಕೋಸ್ಕರ ನೀವು ಬೇಕಾದರೆ ಕೇಳಿ, ಪ್ರಧಾನಮಂತ್ರಿಗಳು ವೇದಿಕೆಯ ಮೇಲೇ ನೃತ್ಯ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಬೇಕಾದ್ರೆ ನೀವು ಮಾಡಿ ನೋಡಿ ಕೇಳಿ. ಓಟ್ಗೋಸ್ಕರ ಪ್ರಧಾನಮಂತ್ರಿಗಳು ಡ್ಯಾನ್ಸ್ ಆಡ್ಬಿಡ್ತಾರೆ, ಬೇಕಾದ್ರೆ ವೇದಿಕೆ ಮೇಲೆ ಡ್ರಾಮಾ ಮಾಡಿಬಿಡ್ತಾರೆ ಅಂತ ಹೇಳುವಂತಹ ಒಂದು ವಿವಾದಾತ್ಮಕ ವಿಷಯವನ್ನು ತಗೊಂಡ್ರು. ಆದರೆ ಛಟ್ ಪೂಜಾ ಅಂತ ನಡೆಯುತ್ತೆ ಉತ್ತರ ಭಾರತದಲ್ಲಿ. ಇದು ತುಂಬ ಪ್ರಖ್ಯಾತವಾಗಿರುವಂಥ ಒಂದು ಹಬ್ಬ. ಬಹಳ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೆ. ದೀಪಾವಳಿ ಮುಗಿದ 6 ದಿನಗಳ ನಂತರದಲ್ಲಿ ಇದನ್ನು ಉಪವಾಸ ಇದ್ದು ಶ್ರದ್ಧಾಭಕ್ತಿಯಿಂದ ಸೂರ್ಯನಿಗೆ ಅರ್ಘ್ಯ ಕೊಡೋದರ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಡೆಲ್ಲಿಯ ಒಂದು ಯಮುನಾ ನದಿಗೆ ಇವಾಗ ನಾವೆಲ್ಲ ಇದಕ್ಕೆ ಹೋಗಿದ್ವಲ್ಲ, ಪ್ರಯಾಗರಾಜ್ಗೆ, ಅಲ್ಲಿ ನಾವು ನೋಡಿದ್ದೀವಿ, ಪ್ರತ್ಯಕ್ಷವಾಗಿ ನೋಡಿದ್ದೀನಿ ನಾನು. ಯಾಕೆ ಅಂತೇಳಿದ್ರೆ ನದಿಯ ಆಳ ಇರೋದರಿಂದ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು. ಯಾತ್ರೆಗೆ ಅಂದರೆ ಯಾರು ಪುಣ್ಯ ಸ್ನಾನವನ್ನು ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಏನು ಮಾಡಿದ್ದಾರೆ ಅಂದರೆ ದಂಡೆಯ ಭಾಗಗಳಲ್ಲಿ ಬ್ಯಾರಿಗೇಟಿಂಗ್ ಸಿಸ್ಟಮನ್ನು ಮಾಡಿದರು. ಅಲ್ಲಿ ಹರಿತಕ್ಕಂಥದ್ದು ಗಂಗೆ ಯಮುನೆಯ ನೀರೇ. ಡೆಲ್ಲಿಯಲ್ಲಿ ಯಮುನೆಯ ನದಿ ಹರಿಯುತ್ತೆ. ಆದರೆ ಅದನ್ನು ಏನು ಮಾಡಿದ್ದಾರೆ ಅಂದರೆ ಘಾಟ್ಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ದಂಡೆ ಪ್ರದೇಶದಲ್ಲಿ ಎಲ್ಲ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಅರವಿಂದ್ ಕೇಜ್ರಿವಾಲ್ ನಾನು ಯಮುನೆಯನ್ನು ಶುದ್ಧಿ ಮಾಡ್ತೀನಿ ಅಂತ ಹೇಳ್ಕೊಂಡೆಲ್ಲ ತಿರುಗಾಡಿದ್ರಲ್ಲ ಆಗ ಇಷ್ಟು ಒಬ್ಬ ಮನುಷ್ಯನಿಗಿನ್ನ 15-20 ಅಡಿ ಎತ್ತರಕ್ಕೆ ನೊರೆ ಇರ್ತಾಯಿತ್ತು ಯಮುನೆಯಲ್ಲಿ. ಆದರೆ ರೇಖಾ ಗುಪ್ತಾ ಅವರು ಮರು ಆಯ್ಕೆ ಆದಮೇಲೆ ಈಗ ಒಂದು ಕಳೆದ 6 ತಿಂಗಳಿಂದ ಪ್ರಯತ್ನವನ್ನು ಮಾಡಿ ಯಮುನೆಯನ್ನು ಈಗ ಸಾಕಷ್ಟು ಮಟ್ಟಿಗೆ ಶುದ್ಧೀಕರಣ ಮಾಡಲಾಗಿದೆ. ಅಂದರೆ ಮಾನವ ತ್ಯಾಜ್ಯಗಳಿರ್ಬೋದು, ಈ ಚರಂಡಿಯ ನೀರಿರ್ಬೋದು, ಇದನ್ನೆಲ್ಲ ಹೋಗೋದನ್ನು ಸಾಕಷ್ಟು ಮಟ್ಟಿಗೆ ಕಡಿವಾಣ ಹಾಕಿದೆ ಅಂತ ಇವತ್ತು ಅಂಕಿಅಂಶಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿಯ ಛಟ್ ಪೂಜಾ ಅಲ್ಲಿ ಚೆನ್ನಾಗಿ ನಡೆದಿದೆ. ಆದರೆ ಅದಕ್ಕೊಂದು ವಿವಾದವನ್ನು ಸೃಷ್ಟಿ ಮಾಡಬೇಕಲ್ಲ. ವಿವಾದವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ರಾಜಕಾರಣವನ್ನು ಮಾಡಬೇಕಲ್ಲ. ಇದೇ ಅಲ್ವಾ ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಅವರು ಮಾಡಲ್ಲ, ಮಾಡೋವ್ರಿಗೂ ಬಿಡಲ್ಲ. ಇದು ಇವರ ಒಂದು ಲಕ್ಷಣ ದೇಶದಲ್ಲಿರುವಂಥ ರಾಜಕೀಯ ಪಕ್ಷಗಳದ್ದು. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಹೀನಾಯವಾಗಿ ಸೋತೋಗ್ಬಿಟ್ಟ ಮೇಲೆ ಡೆಲ್ಲಿಯಲ್ಲಿ ಇವಾಗ ಅದಕ್ಕೆ ವಿವಾದವನ್ನು ಉಂಟು ಮಾಡಿರೋದು. ಪ್ರಧಾನಮಂತ್ರಿಯವರು ಆರ್ಟಿಫಿಷಿಯಲ್ ಆಗಿ ಅಂದರೆ ಕೃತಕವಾಗಿ ಯಮುನೆಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮಿನರಲ್ ವಾಟರ್ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಬರ್ತಿದ್ದಾರೆ ಅಂತ. ಛಟ್ ಪೂಜೆಯಲ್ಲಿ ಸ್ನಾನ ಮಾಡಲ್ಲ, ಅದರಲ್ಲಿ ಅರ್ಘ್ಯವನ್ನು ಮಾತ್ರ ಕೊಡ್ತಾರೆ. ಮನೆಗಳಲ್ಲಿ ಸ್ನಾನ ಮಾಡಿರ್ತಾರೆ.
ಆ ವಿಷಯವನ್ನು ಇಟ್ಕೊಂಡು ಬಿಹಾರದ ಚುನಾವಣಾ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿಯವರು ಈ ರೀತಿಯಾದಂಥ ವ್ಯಂಗ್ಯಭರಿತವಾದ ಹೇಳಿಕೆಗಳನ್ನು ಕೊಟ್ಟಿರೋದು. ಆದರೆ ನಾನಿಲ್ಲಿ ಹೇಳಬೇಕಾಗಿರುವಂಥ ಬಹುಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರು 2018ನೇ ಇಸ್ವಿಯಿಂದನೂ ಕೂಡ ಭಾರತೀಯ ಉತ್ಪನ್ನಗಳು ಸ್ವದೇಶೀಯತೆ ಬಗ್ಗೆ ಇವರು ಯಾವಾಗಲೂ ವಿರುದ್ಧವಾಗೇ ಮಾತಾಡೋದು. ಅವ್ರಿಗೆ ಅದ್ರ ಬಗ್ಗೆ ಅಲ್ಪ ಜ್ಞಾನವೂ ಇದ್ದಂಗೆ ಕಾಣ್ತಾ ಇಲ್ಲ. ಹಾಗಾಗಿ ಇವರು ಬಿಹಾರದಲ್ಲಿ ಏನಂತ ಹೇಳ್ತಾರೆ ಅಂದರೆ, जो मोबाइल आप देख रहे हैं ना, ये जो मोबाइल आप देख रहे हैं ना, इसके ऊपर ಮೇಡ್ ಇನ್ ಚೈನಾ नहीं होना चाहिए, ಮೇಡ್ ಇನ್ ಬಿಹಾರ್ ಹೋನಾ ಚಾಹಿಯೇ ಅಂತ ಹೇಳ್ತಾರೆ. ಕಳೆದ ಹಲವಾರು ಚುನಾವಣೆಗಳಲ್ಲೂ ಕೂಡ ಇವರು ಇದೇ ಮಾತನ್ನೇ ಹೇಳಿದರು. ಗುಜರಾತಲ್ಲಿ ಹೋದರೆ जो मोबाइल है ना, ये मोबाइल के ऊपर ಮೇಡ್ ಇನ್ ಚೈನಾ नहीं होना चाहिए, ಮೇಡ್ ಇನ್ ಗುಜರಾತ್ ಹೋನಾ ಚಾಹಿಯೇ ಅಂತ. ಅಂದರೆ ಈಗ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಹಲವಾರು ಕೈಗಾರಿಕೋದ್ಯಮಗಳು ಉತ್ಪನ್ನಗಳನ್ನು ತಯಾರು ಮಾಡ್ತವೆ, ಹೊರ ದೇಶಕ್ಕೂ ಕಳಿಸ್ತವೆ, ಭಾರತ ದೇಶದಲ್ಲೂ ಉಪಯೋಗಕ್ಕೆ ಅದನ್ನು ಸರಬರಾಜು ಮಾಡ್ತವೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಏನಂದರೆ, ಪ್ರತಿಯೊಂದು ಉತ್ಪನ್ನದ ಮೇಲೂ ಕೂಡ ಮೇಡ್ ಇನ್ ಇಂಡಿಯಾ ಅಂತಿರ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಭಾರತ ಮಾತೆ ನಮ್ಮದು, ಇಡೀ ಭಾರತ ನಮ್ಮದು. ಹಾಗಾಗಿ ಮೇಡ್ ಇನ್ ಇಂಡಿಯಾ ಅಂತ ಇರ್ತಕ್ಕಂಥದ್ದೇ ಮೊದಲಿಂದನೂ ನಡೆದು ಬಂದಿರತಕ್ಕಂಥ ಪ್ರತೀತಿ. ಆದರೆ ಎಲ್ಲದರಲ್ಲೂ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು, ವಿಭಜನೆ ಮಾಡಬೇಕು, ಪ್ರತ್ಯೇಕತೆಯನ್ನು ಹುಟ್ಟಾಕಬೇಕು ಅನ್ನುವಂಥ ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಕೇವಲ ಚಿಂತನೆ ಅನ್ನೋದೇ ಮೊಳೆಯಲ್ವಲ್ರಿ. ಆ ಚಿಂತನೆ ಇದ್ದರೆ ತಾನೇ ಅದರ ಸ್ಪಷ್ಟವಾಗಿ ಬರೋವಂಥದ್ದು. ಹಾಗಾಗಿ ನನಗೆ ಏನೋ ಮೈಕಿದೆ, ಏನೋ ಬೇಕಾಬಿಟ್ಟಿಯಾಗಿ ಪ್ರಚಾರ ಮಾಡಬೇಕು ಅಂತ ಅಪ್ರಸ್ತುತ ಕಣ್ರಿ. ಈ ಡೆಲ್ಲಿಯ ಒಂದು ಛಟ್ ಪೂಜಾದ ವಿಷಯನ ಹೇಳ್ಕೊಂಬಂದಿರೋದೇ ಅಪ್ರಸ್ತುತ ಬಿಹಾರದ ಚುನಾವಣೆಯಲ್ಲಿ. ಅಲ್ಲಿ ಇವಾಗ ಜನ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಹಾಗಾಗಿ ಇವರು ಇವಾಗ ಹೇಳಿರೋದು ಅಂದರೆ, जो मोबाइल जो है इसके ऊपर ಮೇಡ್ ಇನ್ ಚೈನಾ नहीं होना चाहिए, ಮೇಡ್ ಇನ್ ಬಿಹಾರ್ ಹೋನಾ चाहिए ಅಂತ ಇವರು ಏನು ಚುನಾವಣಾ ಪೂರ್ವ ಒಡಂಬಡಿಕೆ ಇತ್ತು ಅದರಲ್ಲಿ ತೇಜಸ್ವಿ ಆದವರು ಬದಿಗೆ ಸೇರಿಸ್ಬಿಟ್ಟಿದ್ದಾರೆ ಇವ್ರನ್ನ. ಇವ್ರ ಮಾತಿಗೆ ಯಾವುದೇ ವಿಧವಾದಂಥ ಬೆಲೆ ಇಲ್ಲ. ರಾಹುಲ್ ಗಾಂಧಿನ ಪಕ್ಕದಲ್ಲಿ ಇಟ್ಕೊಂಡ್ರೆ ನನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ತೇಜಸ್ವಿ ಯಾದವ್ ಬಂದಿರತಕ್ಕಂಥದ್ದು. ಹಾಗಾಗಿ ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರಲ್ಲ, ಆ ಪ್ರಣಾಳಿಕೆಯ ಬಿಡುಗಡೆಯ ಒಂದು ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರು ಇರಲಿಲ್ಲ, ಪವನ್ ಖೇಡಾ ಅವರಿದ್ದಾರಲ್ಲ ಅವರು ಬಂದು ಪ್ರಣಾಳಿಕೆಯ ಒಂದು ಬಿಡುಗಡೆಯ ಸಮಾರಂಭದಲ್ಲಿ ಇದ್ದಿದ್ದು. ಅದರಲ್ಲಿ ಪೋಸ್ಟರ್ ಹಿಂದೆಗಡೆ ಹಾಕಿರ್ತಾರಲ್ಲ ಬ್ಯಾನರು, ಆ ಬ್ಯಾನರಲ್ಲಿ ರಾಹುಲ್ ಗಾಂಧಿ ಅವ್ರದ್ದು ಇಷ್ಟು ಒಂದು ಸೈಡ್ ಚಿತ್ರ ಹಾಕಿ ತೇಜಸ್ವಿ ಯಾದವ್ ಅವರನ್ನು ಒಂದು ದೊಡ್ಡ ಚಿತ್ರವನ್ನು ಹಾಕಿದರು. ಆಮೇಲೆ ಜನನಾಯಕ್ ಮತ್ತು ನಾಯಕ್ ಅನ್ನುವಂತಹ ಒಂದು ವಿವಾದ ಸೃಷ್ಟಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಬಿಹಾರದಲ್ಲಿ ಕರ್ಪೂರಿ ಅಂದರೆ ಅಲ್ಲಿನ ಹಿಂದಿನ ಮುಖ್ಯಮಂತ್ರಿ ಕರ್ಪೂರಿ ಅನ್ನೋರಿದ್ದರು, ಅವರ ಹೆಸರು ನನಗೆ ಪೂರ್ಣವಾಗಿ ಗೊತ್ತಿಲ್ಲ. ಅವರನ್ನು ಬಿಹಾರದ ಜನತೆ ಈಗಲೂ ಕೂಡ ಜನನಾಯಕ ಅಂತ ಕರೀತಾರೆ. ಹಾಗಾಗಿ ಇವಾಗ ಜನನಾಯಕ್ ಅನ್ನೋಂಥ ಬ್ಯಾನರ್ಗಳನ್ನು ಕಾಂಗ್ರೆಸ್ ಅವರು ಹಾಕಿದ್ದಕ್ಕೆ ಇವಾಗ ಅಲ್ಲಿನ ಜನ ವಿರುದ್ಧ ಸಿಡಿದು ಬಿದ್ದಿದ್ದಾರೆ. ಅಂದರೆ ಬಿಹಾರಿಗಳ ಮನಸ್ಥಿತಿಯಲ್ಲಿ ಕರ್ಪೂರಿ ಅವರಿದ್ರಲ್ಲ ಮುಖ್ಯಮಂತ್ರಿಗಳು, ಅವರು ಜನನಾಯಕರಾಗಿ ಇವತ್ತಿಗೂ ಇದ್ದಾರೆ ಅಂತ. ಆದರೆ RJD ಎಚ್ಚೆತ್ಕೊಂಡ್ಬಿಟ್ಟು ನಾಯಕ್ ಅಂತ ಹಾಕ್ಬಿಟ್ಟಿದ್ದಾರೆ ತೇಜಸ್ವಿ ಅವರ ಒಂದು ಬ್ಯಾನರಲ್ಲಿ. ಈ ಥರ ವಿಷಯಗಳು ಇವಾಗ ಅಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅವ್ರ ಪ್ರಣಾಳಿಕೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ದೇಶದ ಸಾರ್ವಭೌಮತೆಯ ವಿಷಯ ಬಂದಾಗ, ದೇಶದ ಸಮಗ್ರತೆಯ ವಿಷಯ ಬಂದಾಗ, ದೇಶದ ಆಂತರಿಕ ಭದ್ರತೆಯ ವಿಷಯ ಬಂದಾಗ ರಾಹುಲ್ ಗಾಂಧಿ ಅವರು ಜವಾಬ್ದಾರಿಯುತವಾದಂತಹ ಮಾತುಗಳನ್ನು ಆಡಬೇಕು ಅನ್ನೋದು ಇವರು ಮರ್ತಂತೆ ಕಾಣ್ತಾ ಇದೆ. ಹಾಗಾಗಿ ಇವರು ಮೇಡ್ ಇನ್ ಇಂಡಿಯಾ ಅನ್ನೋದನ್ನು ಕೂಡ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಇವ್ರಿಗೆಲ್ಲವೂ ಅಪ್ರಸ್ತುತ. ಕೇವಲ ಜಾತಿ ರಾಜಕಾರಣವನ್ನು ಮಾಡಬೇಕು, ತನ್ಮುಖೇನ ಅಧಿಕಾರವನ್ನು ಗಿಟ್ಟಿಸ್ಕೊಳ್ಬೇಕು, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಜವನ್ನು ಒಡಿಬೇಕು ಅಂತೇಳುವಂತಹ ಶತಪ್ರಯತ್ನವನ್ನು ಮಾಡ್ತಾರೆ. ಓಟ್ ಚೋರ್ ಗದ್ದಿ ಚೋಡ್, ಓಟ್ ಚೋರ್ ಗದ್ದಿ ಚೋಡ್ ಅಂತ ನಿನ್ನೆ ಮತ್ತು ಎಲ್ಲ ಕಡೆಗೆ ಉಚ್ಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಲ್ಲೂ ಕೂಡ ಸುಮ್ನಹಳ್ಳಿ ಬ್ರಿಡ್ಜ್ ಕೆಳಗಡೆ ಇದೇ ಥರದ ಒಂದು ಅಭಿಯಾನವೂ ಕೂಡ ನಡೆದೋಯ್ತು ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ಸರಿಂದ. ಹಾಗಾಗಿ ಓಟ್ ಚೋರಿ ಆಗಿಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದ ಮೇಲೂ ಇನ್ನೂ ಹಲವಾರು ಎರಡನೇ ಹಂತದಲ್ಲಿ ಹಲವಾರು ರಾಜ್ಯಗಳಲ್ಲಿ SIRನ ಮಾಡಲಿಕ್ಕೆ ಈಗ ಅನುಮತಿಯನ್ನು ಕೊಟ್ಟಿದ್ದರು, ಆದೇಶವನ್ನು ಕೊಟ್ಟಿದ್ದರು. ಅದನ್ನೆಲ್ಲವನ್ನು ಗಣನೆಗೆ ತಗೊಳ್ಳದೆ ಈ ರೀತಿಯಾಗಿ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ನೋಡಬೇಕಾಗಿರೋದೇನು ಅಂತೇಳಿದ್ರೆ, ಭಾರತದ ಉತ್ಪನ್ನಗಳ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಇರ್ತಕ್ಕಂಥದ್ದೇ ಸೂಕ್ತ. ಅಂದರೆ
ಇವರು ಭಾವಿ ಪ್ರಧಾನಿ ಆಗಬೇಕು ಅಂತ ಹಪಿಸ್ತಿದಾರಲ್ಲ, ಒಂದು ದೇಶದಲ್ಲಿ ತಯಾರಾದಂಥ ಉತ್ಪನ್ನದ ಮೇಲೆ ಯಾವ ರೀತಿಯಾದಂಥ ಒಂದು ಇದಿರಬೇಕು, ಘೋಷವಾಕ್ಯ ಇರಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಇರುವಂಥ ಒಂದು ಸಾಮಾನ್ಯ ಸಂಗತಿ ನನ್ನಂಥ ತೀರಾಮಾನ ಆಟೋ ಓಡಿಸೋವಂಥ ಒಬ್ಬ ಚಾಲಕನಿಗೆ ಗೊತ್ತಾಗ್ತಾ ಇದೆ, ಇವ್ರಿಗೆ ಗೊತ್ತಾಗ್ತಿಲ್ವಾ? ಹಾಗಾಗಿ ನಾವು ಕೆಲವು ಅಂಕಿಅಂಶಗಳು ನೋಡೋಣ. ಇವ್ರು ಇವತ್ತು ಇಷ್ಟೆಲ್ಲ ಕೊಚ್ಕೊಳ್ತಾರಲ್ಲ, ನಮ್ಮದೇ ಕಾಂಗ್ರೆಸ್ ಪಾರ್ಟಿ ದೇಶನ ಮುಂದೆ ನಡೆಸಿದ್ದು, ಬೇರೆ ಯಾರೂ ಇಲ್ಲ ಅಂತ. ಯಾವಾಗ 2014ನೇ ಇಸ್ವಿಗೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಈ ದೇಶದಲ್ಲಿ ಮೊಬೈಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಎರಡು ಯೂನಿಟ್ಗಳು ಇದ್ದಿದ್ದು, 2 ಘಟಕಗಳಿತ್ತು ಅಷ್ಟೇ. ಹಾಗಾಗಿ ಕೇವಲ 1,800 ಕೋಟಿ ರೂಪಾಯಿಗಳ ಮೊಬೈಲ್ಗಳು ಉತ್ಪಾದನೆ ಆಗ್ತಾಯಿತ್ತು. ಒಂದು 300ರಿಂದ 350 ಜನ ಏನೋ ಕೆಲಸ ಮಾಡ್ತಾಯಿದ್ರು. ಆದರೆ ಇವತ್ತು ದೇಶದಲ್ಲಿ 350ಕ್ಕೂ ಮಿಗಿಲಾದಂತಹ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿದ್ದಾವೆ. ನಮ್ಮ 98% ಅಂದರೆ ದೇಶಕ್ಕೆ ಬೇಕಾಗಿರುವಂಥ 98% ಮೊಬೈಲ್ಗಳು, 98% ಮೊಬೈಲ್ಗಳು ನಮ್ಮ ಭಾರತದಲ್ಲೇ ತಯಾರಾಗ್ತಾ ಇದ್ದಾವೆ. ಆದರೆ 2014ನೇ ಇಸ್ವಿಯಲ್ಲಿ ಕೇವಲ ಇದ್ದಿದ್ದು 26% ಮೊಬೈಲ್ ಮಾತ್ರ ನಮ್ಮ ದೇಶದಲ್ಲಿ ತಯಾರಾಗ್ತಾ ಇತ್ತು. ಇವತ್ತು 5 ಲಕ್ಷ ಕೋಟಿ ರೂಪಾಯಿಗಳಿಗೂ ಮಿಗಿಲಾದ ಮೊಬೈಲನ್ನು ನಾವು ತಯಾರು ಮಾಡ್ತಾಯಿದ್ದೀವಿ ತಂತ್ರಜ್ಞಾನವನ್ನು ಇಟ್ಕೊಂಡು. ಹಾಗಾಗಿ ಹೊರದೇಶಕ್ಕೆ ಕೂಡ 1.5 ಲಕ್ಷ ಕೋಟಿ ರೂಪಾಯಿಗೂ ಮಿಗಿಲಾದಷ್ಟು ಮೊಬೈಲ್ಗಳನ್ನು ನಾವಿವತ್ತು ರಫ್ತು ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ವಿಷಯ ಇರೋವಾಗ ರಾಹುಲ್ ಗಾಂಧಿಯವರು ಯಾವುದೇ ಅಂಕಿಅಂಶಗಳನ್ನು ಪಡ್ಕೊಳ್ಳದೆ, ಅದರ ಬಗ್ಗೆ ಅಧ್ಯಯನವನ್ನು ಮಾಡದೆ, ಕೇವಲ ಬಂದು ಅಪಪ್ರಚಾರವನ್ನು ಮಾಡೋದ್ರ ಮುಖಾಂತರ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ನಿಂದಿಸುವ ಮುಖಾಂತರ ಒಂದು ಅಧಿಕಾರವನ್ನು ಗಿಟ್ಟಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳನ್ನು ತಂದುಕೊಡ್ಬೇಕು ಅಂತೇಳಿದ್ರೆ ಅದು ಅಸಾಧ್ಯವಾದ ಮಾತು. ಹಾಗಾಗಿ ಅಂಕಿಅಂಶಗಳೇ ಸ್ಪಷ್ಟಪಡಿಸೋವಂತೆ, ಬೇರೆ ಏನು ಬೇಡ. ಒಂದು ಪ್ರಯತ್ನ ಅನ್ನೋದೇ ಮಾಡದೇ ಇದ್ದರೆ ಇವತ್ತು ರೇರ್ ಅರ್ತ್ ಮೆಟೀರಿಯಲ್ ಅಂದರೆ ದುರ್ಲಭ ಇರತಕ್ಕಂಥದ್ದು, ಸಿಗದೇ ಇರತಕ್ಕಂಥ ಒಂದು ಖನಿಜಗಳೇನಿದ್ದಾವೆ ಅವುಗಳಿಂದನೇ ಮೊಬೈಲ್ನ ಒಂದು ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಅದರಲ್ಲಿರುವಂಥ ICಗಳಿರ್ಬೋದು, ಕಾಂಪೊನೆಂಟ್ಸ್ಗಳಿರ್ಬೋದು ತಯಾರಾಗ್ತಕ್ಕಂಥದ್ದು. ಅದಕ್ಕೆಲ್ಲ ಮೋದಿಯವರು ಪರಿಶ್ರಮವನ್ನೇ ಹಾಕಲಿಲ್ಲ ಅಂದರೆ, ಮೋದಿಯ ಒಂದು ಸರ್ಕಾರ ಪರಿಶ್ರಮ ಹಾಕಿರಲಿಲ್ಲ ಅಂದಿದ್ದರೆ ಇಷ್ಟೆಲ್ಲ ಒಂದು ಬೆಳವಣಿಗೆ ಕಾಣ್ತಾ ಇತ್ತಾ ಅನ್ನೋವಂಥ ಕನಿಷ್ಠ ಕಾಳಜಿ ಇಲ್ಲದೆ ಈ ರೀತಿಯಾಗಿ ಮೇಡ್ ಇನ್ ಬಿಹಾರ್ ಇರಬೇಕು, ಮೇಡ್ ಇನ್ ಗುಜರಾತ್ ಇರಬೇಕು, ಮೇಡ್ ಇನ್ ಡೆಲ್ಲಿ ಇರಬೇಕು, ಮೇಡ್ ಇನ್ ಕರ್ನಾಟಕ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರು ಇನ್ನು ಮುಂದೆ ಕಲ್ತ್ಕೊಳ್ಳಿ, ನನ್ನಿಂದನಾದರೂ ಒಂದು ಪಾಠ ಕಲ್ತ್ಕೊಳ್ಳಿ. ಇನ್ನು ಮುಂದೆ ಎಲ್ಲಾದರೂ ಹೋದಾಗ ಅವ್ರ ಸ್ಕ್ರಿಪ್ಟನ್ನು ಬದಲಾವಣೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇನ್ನು ಮುಂದಕ್ಕೆ ಮೇಡ್ ಇನ್ ಚೈನಾ ಅಂತ ಇರಬಾರ್ದು, ಮೇಡ್ ಇನ್ ಇಂಡಿಯಾ ಅಂತಿರಬೇಕು ಅಂತ ಹೇಳಬೇಕು ಇವರು ಯಾವುದೇ ಉತ್ಪನ್ನದ ಮೇಲೆ ಅಂತ ಹೇಳುವಂಥ ವಿಷಯವನ್ನು ರಾಹುಲ್ ಗಾಂಧಿಯವ್ರ ಮುಂದೆ ಇಡೋದ್ರ ಮುಖಾಂತರ. ಹಾಗಾಗಿ ದೇಶದ ಉತ್ಪನ್ನಗಳ ಮೇಲೆ ಯಾವ ವಿಧವಾದ ವಾಕ್ಯ ಇರಬೇಕು ಅಂತ ಗೊತ್ತಿಲ್ಲದೆ ಇರುವಂಥ, ಕನಿಷ್ಠ ಕಾಳಜಿ ಇಲ್ಲದೆ ಇರೋರು ಭಾವಿ ಪ್ರಧಾನಮಂತ್ರಿ ಹೇಗಾಗ್ತಾರೆ, ಇದನ್ನು ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.